ಸರ್ ಇದು ಬಟರ್ ಫ್ರೂಟ್ ಎಷ್ಟು ಗಿಡ ಹಾಕಿದ್ರಿ ಸರ್ ನಿಮ್ದ್ರಲ್ಲಿ? ಸರ್ ಇದು ಒಂದು 100 ಗಿಡ ಹಾಕಿದೀವಿ. ಸೆಕೆಂಡ್ ಲಾಕ್ಡೌನ್ ಅಲ್ಲಿ ಹಾಕಿದ್ವಿ ಗಿಡ ಇದು. ಇದು ಮಿಶ್ರ ಬೆಳೆ ಮಾಡ್ಬೇಕು ಅಂತ ನನ್ಗೆ ಆಗ್ಲಿಂದ ಇತ್ತು. ನಮ್ದು ತೆಂಗಿನ ತೋಟ ಇತ್ತು. ಆ ತೋಟದೊಳಗೆ ತೆಂಗಿನ ಮರದ ಮಧ್ಯಕ್ಕೆ ಈಗ 4 ತೆಂಗಿನ ಮರದ ಗಿಡದ ಮಧ್ಯಕ್ಕೆ ಒಂದು ಬಟರ್ ಫ್ರೂಟ್ ಗಿಡ ಹಾಕಿದೀವಿ. ಇದು 2 ತರ ಇದಿದೆ. ಬಲ್ಪ್ ವೆರೈಟಿ ಒಂದು, ಆಶ್ ವೆರೈಟಿ ಒಂದು. ಇದು ಬಲ್ಪ್ ವೆರೈಟಿನ? ಇದು ಬಲ್ಪ್ ವೆರೈಟಿ ಇದು. ಇನ್ನೊಂದು ಆಶ್ ವೆರೈಟಿ ಅಂತ ಬರುತ್ತೆ. ಎಷ್ಟು ಗಿಡ ಹಾಕಿದ್ರಿ ಸರ್? ಸೊ ಇದು 100 ಗಿಡ ಇದೆ ಟೋಟಲ್. 100 ಗಿಡ ಹೆಂಗೆ ಅಂದ್ರೆ ನಾವ್ ಇದಕ್ಕೆ ಅಂತ ಏನ್ ಸಪರೇಟ್ ಕಾಳುಗಳು ಏನ್ ಇಟ್ಟಿಲ್ಲ ನಾವು. ಇದು ಹೆಂಗೆ ಬಟರ್ ಫ್ರೂಟ್ ಅಂದ್ರೆ ಸಾಮಾನ್ಯ ಜನ ಕೂಡ ಬೆಳಿಬಹುದು ಈ ಬಟರ್ ಫ್ರೂಟ್ ನ. ಯಾಕಂದ್ರೆ ಈಗ ನೋಡಿ ನಮ್ಮ ಈ ಅರೆಮಲೆನಾಡಲ್ಲಿ ಏನಾಗುತ್ತೆ, ಈ ತೆಂಗಿನ ತೋಟದ ಮೇಲೆ ಡಿಪೆಂಡ್ ಆಗ್ಬಿಡ್ತಾರೆ. ಬರೀ ಒಂದ್ ತೋಟ ಇದ್ರೆ ಸಾಕು, ಹೊರಗಡೆ ಏನು ಬರಲ್ಲ, ನೆಳ್ಳು, ತೆಂಗಿನ ತೋಟದೊಳಗೆ ಏನು ಹಾಕ್ಬಾರ್ದು ಅಂತಾರೆ. ನಾವಾಗ ಏನ್ ಮಾಡ್ದೋ ಯೋಚನೆ ಮಾಡ್ದೋ, ಈ ತೆಂಗಿನ ತೋಟಕ್ಕೆ ಏನಾರ ಮಾಡ್ಬೋದಲ್ಲ ಬೇರೆ ಮಿಶ್ರ ಬೆಳೆ ತರ. ಈಗ ಮಡಿಕೇರಿ, ಕುಶಾಲನಗರ ಈ ಸರೌಂಡಿಂಗ್ ಎಲ್ಲ ಏನ್ ಮಾಡ್ತಾರೆ, ಮಿಶ್ರ ಬೆಳೆ ಅಂತ ಮಾಡಿರ್ತಾರೆ. ಏನು ಅರೌಂಡ್ ಆಗಿ ಇದು ಮೆಣಸು, ಪೆಪ್ಪರ್, ಇವೆಲ್ಲ ವಿಳ್ಳೆದೆಲೆ ಇವೆಲ್ಲ ಮಾಡ್ಕೊಂಡಿರ್ತಾರೆ. ಹಂಗಾಗಿ ನಾವು ಏನ್ ಮಾಡ್ಬೋದು, ನಮ್ಮ ಅರೆಮಲೆನಾಡು ಭಾಗಕ್ಕೆ, ಈ ಭಾಗಕ್ಕೆ ಸೀಮಿತವಾಗಿ ಅಂತ ಹೇಳಿ ಈ ಬಟರ್ ಫ್ರೂಟ್ ನ ತಂದು ಒಂದ್ 100 ಗಿಡ ಸೆಕೆಂಡ್ ಲಾಕ್ಡೌನ್ ತಂದು ಈ 100 ಗಿಡಗಳು ನೆಟ್ಟು. ವರ್ಷ ಇದು ಗಿಡ ಬಾಳಿಕೆ ಬರುತ್ತೆ ಸರ್? ಇದು 3.5 ವರ್ಷಕ್ಕೆ ಫಲ ಸ್ಟಾರ್ಟ್ ಆಗುತ್ತೆ. 3.5 ವರ್ಷ ಫಲ ಸ್ಟಾರ್ಟ್ ಆದ್ರೆ 40 ವರ್ಷದವರೆಗೂ ಇದು ಒಬ್ಬ ಮನುಷ್ಯನ ಸಾಕುತ್ತೆ. ಅಂದ್ರೆ ಅವ್ನು ಯಾವ್ದು ಕೂಡ ಈ ತೆಂಗಿನ ಮರ ಹೆಂಗೆ ಒಂದು ಮನುಷ್ಯನ ಜೀವನ ಸಂಸಾರ ಸಾಗುತ್ತೆ ಅಂತ ಹೇಳ್ತಾರ, ಆತರ ಇದು 40 ವರ್ಷದವರೆಗೂ ಒಂದು ಸಂಸಾರ ಸಾಕುತ್ತೆ. ಇದು ಯಾವ್ದೇ ರೀತಿ ಅದ್ರಲ್ಲಿ ಯಾವ್ದು ಡೌಟ್ ಬೇಡ. ಇದಕ್ಕೆ ಏನಪ್ಪಾ ಮೂಲವಾಗಿ ಅಂದ್ರೆ, ಗಿಡಕ್ಕೆ ನೀರು ನಿಲ್ಬಾರ್ದು, ಬೇರ್ಗೆ ಹುಳ ಹೊಡಿಬಾರ್ದು, ನೀರ್ನ ಹಾಕ್ಸ್ಬೇಕಷ್ಟೇ, ನೀರ್ ನಿಲ್ಸ್ಬಾರ್ದು, ಪಾತಿ ಮಾಡಬಾರ್ದು, ಪಾತಿ ಮಾಡಿ ನೀರ್ ಕಟ್ಟಬಾರ್ದು. ಮಾಮೂಲಿ ನೀರು ಅದು ಬೀಳ್ಬೇಕಷ್ಟೇ, ಅಂದ್ರೆ ಡ್ರೈ ಆಗ್ಬೇಕು, ಯಾವ್ದೇ ನೀರು ಕೂಡ ಇದ್ರಲ್ಲಿ ನಿಲ್ಬಾರ್ದು. ಇದು ಮೇನ್ ಮೂಲ ಇದು ಸರ್. ಅಂದ್ರೆ ಈಗ ಟೋಟಲ್ ನಿಮ್ದು 100 ಗಿಡ ಇದೆಯಾ? 100 ಗಿಡ ಇದೆ. ಅದರಲ್ಲಿ ಬಲ್ಪ್ 50 ಇದೆ, ಆಶ್ 50 ಇದೆ. ನಾವು ಇದನ್ನೇನ್ ಸಪರೇಟ್ ಆಗಿ ಏನ್ ಮಾಡಿಲ್ಲ. ಇದು ತೋಟದೊಳಗಡೆ ಮಧ್ಯದಲ್ಲಿ ಒಂದು ತೆಂಗಿ ತೋಟ, ಒಂದ್ ತುಂಡೊಳಗೆ ಮಧ್ಯದಲ್ಲಿ ಒಂದೊಂದು ಅಂತ ಹೇಳಿ ಮಿಶ್ರ ಬೆಳೆ ತರ ಮಾಡಿದ್ವಿ. ಅಂದ್ರೆ ಈಗ ಇದರಿಂದ ನಿಮ್ಗೆ ಆಲ್ರೆಡಿ ಇನ್ಕಮ್ ಸಿಕ್ಕಿದೆ ಸರ್? ಇಲ್ಲ, ಈ ವರ್ಷದಿಂದ ನೋಡಿ ಸರ್, ಈ ವರ್ಷದಿಂದ ಇದು ಸ್ಟಾರ್ಟ್ ಆಗಿದೆ ನಮ್ಗೆ. ಬಲ್ಪ್ ಈ ವರ್ಷದಿಂದ ಸ್ಟಾರ್ಟ್ ಆಗಿದೆ, ಆಶ್ ಕೂಡ ಬಿಟ್ಟಿದೆ. ಬಟ್ ಈ ವರ್ಷ ನೋಡಿ, ಈಗಲೇ ಫಸ್ಟ್ ಬೆಳೆ ಇದು ನೋಡಿ, ಒಳ್ಳೆ ಕ್ರಾಫ್ಟ್ ಇದೆ, ಏನ್ ತೊಂದರೆ ಇಲ್ಲ. ಒಂದು ಗಿಡದಲ್ಲಿ 10 ರಿಂದ 15 kg ಸ್ಟಾರ್ಟಿಂಗ್ ನಮಗೆ ಕ್ರಾಪ್ ಸ್ಟಾರ್ಟ್ ಆಗಿದೆ. ಸೊ ಹಂಗಾಗಿ ಇವತ್ತಿನ ಮಾರ್ಕೆಟ್ ರೇಟ್ ಅಲ್ಲಿ 150 ರೂಪಾಯಿ kg ಸಿಕ್ಕಿದ್ರು ಕೂಡ ನಾವೇನ್ ಸಪರೇಟ್ ಆಗಿ ಗೊಬ್ಬರ ಆಗ್ಲಿ ಇದಾಗ್ಲಿ ಏನಿಲ್ಲ. ನಾವೇನ್ ತೆಂಗಿನ ತೋಟಕ್ಕೆ ಏನ್ ಮಾಡ್ತೀವಿ ಅದ್ರೊಳಗೆ ಅದು ಕೂಡ ಇನ್ಕ್ಲೂಡ್ ಆಗಿರುತ್ತೆ, ಈ ಗೊಬ್ಬರ ಆಗ್ಲಿ ನೀರಾಗ್ಲಿ. ಸೊ ಹಂಗಾಗಿ ನಮ್ಗೆ ಇದ್ರಲ್ಲಿ ಬಂದಿದ್ದಲ್ಲಿ ಖರ್ಚುಗಳು 100 ರೂಪಾಯಿ kg ಉಳಿದ್ರು ಕೂಡ 1 kg ನಿಮ್ಗೆ 1,000 ಆದ್ರೂ 100 ಗಿಡಕ್ಕೆ ಎಷ್ಟಾಯ್ತು, 1 ಲಕ್ಷ ರೂಪಾಯಿ ಅಡಿಷನಲ್ ಇನ್ಕಮ್ ಆಯ್ತು ಇದು. ಅಂದ್ರೆ ತೆಂಗು ಮಧ್ಯೆ ಎಲ್ಲಾರು ಮಾಡ್ಬೋದು ಮಿಶ್ರ ಬೆಳೆ. ಈ ರೈತರುಗಳು ಇವತ್ತಿನ ಕಾಲದಲ್ಲಿ ಇದನ್ನೇನಾರ ಬಟರ್ ಫ್ರೂಟ್, ಜಾಯಿಕಾಯಿ ಇದರೆಲ್ಲ ನಮ್ಮ ಅರೆಮಲೆನಾಡು ಭಾಗಕ್ಕೆ ಮಾಡಿದ್ರೆ ತುಂಬಾ ಇನ್ನ ಗ್ರೋತ್ ಕಾಣ್ತಾರೆ ಅನ್ನೋ ನನ್ನ ಒಂದು ಮನೋಭಾವ. ಇದು ಗಿಡ ಎಷ್ಟು ರೇಟ್ ಆಗಿತ್ತು ಸರ್ ನಿಮ್ಗೆ ನೀವು ತೆಗೆದು ನೆಡುವಾಗ? ಸರ್ ನಾನು ಸೆಕೆಂಡ್ ಲಾಕ್ಡೌನ್ ಅಲ್ಲಿ ತಂದಿದ್ದು. ಈ ಸೆಕೆಂಡ್ ಲಾಕ್ಡೌನ್ ಅಲ್ಲಿ ತರಬೇಕಾದ್ರೆ 400-450 ರೂಪಾಯಿ ಇತ್ತು. ಅಂದ್ರೆ ಒಳ್ಳೆ ವೆರೈಟಿ ಗಿಡಗಳು. ನಾನು ಇದು ನೋಡಿ, ಇದು ಆಶ್, ಇದು ಬಲ್ಪ್ ಆಶ್ ಅಲ್ಲಿ ಇದು ಆಶ್ ಸ್ವಲ್ಪ ಡಿಮ್ಯಾಂಡ್. ಬಟ್ ನಾನು ಹೋಲ್ಸೇಲ್ ಒಂದು 100 ಗಿಡ ತಗೊಂಡಿದ್ರಿಂದ ನಾನು ದೇವನಹಳ್ಳಿ ಹತ್ರ ನರ್ಸರಿ ತಂದಿದ್ದು. ಅಲ್ಲಿ ಒಂದೇ ಸಲ ತಗೊಂಡಿದ್ರಿಂದ ನನಗೆ ಪರಿಚಯ ಇದ್ರು ಅಂತ ಹೇಳಿ 400 ರೂಪಾಯಿ ಒಂದು ಗಿಡಗಳನ್ನ ಹಾಕೊಟ್ರು. ನಾನು ಇಲ್ಲಿಗೆ ತರೋಷ್ಟರೊಳಗೆ ಒಂದು 50,000 ರೂಪಾಯಿ ಟ್ರಾನ್ಸ್ಪೋರ್ಟ್ ಸೇರಿ ಒಂದು 50,000 ಆಗಿತ್ತು. ಮತ್ತೆ ಲೇಬರ್ ಅದು ಇದು ಅನ್ಕೊಂಡೆಲ್ಲ ಸೇರಿ ನನಗೆ ಇದು ಮತ್ತೆ ಮೆಡಿಸಿನ್ಸ್ ಮತ್ತೆ ಗೊಬ್ಬರ ಇವೆಲ್ಲ ಡ್ರಿಪ್ ಅವು ಇವೆಲ್ಲ ಸೇರ್ಕೊಂಡು ಒಂದು 1.25 ಲಕ್ಷ ರೂಪಾಯಿವರೆಗೂ ನನಗೆ ಖರ್ಚು ಬಿದ್ದಿದೆ ಇಲ್ಲಿವರೆಗೂ 3 ವರ್ಷಕ್ಕೆ. ಸೊ ಏನಪ್ಪಾ ಅಂದ್ರೆ, ಇದನ್ನ ಕಣ್ಣು ಮುಚ್ಕೊಂಡು ಇಷ್ಟು ಇನ್ವೆಸ್ಟ್ ಮಾಡಿ ಇಷ್ಟು ಗಿಡಗಳನ್ನ ನೋಡ್ಕೊಂಡು ಮಾಡೋದು ಒಂಥರ ನೀರ್ ಕುಡ್ದಂಗೆ. ಇದು ಕಣ್ಣು ಮುಚ್ಕೊಂಡು ಮಾಡ್ಬೋದು, ಎಲ್ಲ ಯಾರೇ ಆದ್ರೂ ಕೂಡ. ಅದೇನು ಕಣ್ ಕಟ್ ಮಾಡೋಂಥದ್ದು ಏನಲ್ಲ ಇದು. ಬೆಳೆ ತುಂಬಾ ಕಷ್ಟಪ್ಪ, ಏನೋ ರೋಗ ಹೊಡಿತು ಹೊರಟೋಯ್ತು ಅನ್ನೋಂಥದ್ದು ಏನಿಲ್ಲ. ಮೇನ್ ಇದು ಏನಂದ್ರೆ ನೋಡಿ, ಇದು ಈ ಕಡೆ ತೆಂಗಿನ ಮರ ಇದೆಯಲ್ಲ, ಈ ತೆಂಗಿನ ಮರ ಈ 3 ಮಧ್ಯಕ್ಕೆ ನಾವು ಇದನ್ನ ನೆಟ್ಟಿದೀವಿ. ಅಂದ್ರೆ ಒಂದು 10 ಅಡಿ ಸೆಂಟ್ರ್ ಮಾಡಿ ಸುತ್ತ 4 ಮರಕ್ಕೂ ಸೆಂಟ್ರ್ ಮಾಡಿ ಮಧ್ಯಕ್ಕೆ ಇದನ್ನ ನೆಟ್ಟಿರೋಂಥದ್ದು. ಇದು ನೋಡಿ, ಇದನ್ನೇನಿದು ನಾವು ಯಾವ್ದನ್ನು ಇದನ್ನ ಸ್ಟ್ರೆಸ್ ನ ಇದು ಅವಲಂಬಿಸ್ಕೊಂಡಿಲ್ಲ. ಖಾಲಿ ಇರೋ ಜಾಗಕ್ಕೆ ನಾವು ಇದನ್ನ ಫುಲ್ಫಿಲ್ ಮಾಡಿದ್ದೀವಿ ಹೊರತು ಇದು ಅಡಿಷನಲ್ ಬೆಳೆ ನಮ್ಗೆ. ಅಂದ್ರೆ ನಾವ್ ಈಗ ಏನು ವ್ಯವಸಾಯ ಮಾಡ್ತೀವಿ, ಉಕ್ಕೆ ಮಾಮೂಲಿ ಹೊಡೆದೇ ತೆಂಗಿನ ತೋಟಕ್ಕೆ ಗೊಬ್ಬರ ಹಾಕ್ತಿವಿ, ನೀರ್ ಕೊಡ್ತೀವಿ. ಅದ್ರ ಜೊತೆಗೆ ಇದು ಆಟೋಮೆಟಿಕ್ ಆಗಿ ಬೆಳ್ಕೊಳ್ಳೋಂಥ ಗಿಡ ಇದು. ಈಗ ತೆಂಗಿರುತ್ತಲ್ಲ, ನೆರಳಿರುತ್ತಲ್ಲ, ಗಿಡ ಚೆನ್ನಾಗಿ ಬರುತ್ತಾ? ಗಿಡ ಚೆನ್ನಾಗಿ ಬರುತ್ತೆ, ಏನ್ ತೊಂದರೆ ಇಲ್ಲ. ಇದ್ರಲ್ಲಿ ಇದು ಮೇಜರ್ ಪ್ರಾಬ್ಲಮ್ ಏನ್ ಗೊತ್ತಾ ನೋಡಿ, ನೀರು ನಿಲ್ಬಾರ್ದು. ತೆಂಗಿನ ತೋಟದೊಳಗೆ ನೀರ್ ನಿಲ್ಸ್ಬಾರ್ದು. ನೀರ್ನಾಗ ತುಂಬಾ ನಿಂತ್ಕೊಂಡ್ರೆ 2-3 ದಿನ ನಿಂತ್ಕೊಂಡ್ರೆ ಏನಾಗುತ್ತೆ, ಬೇರೆಗೆ ರೋಗ ಹೊಡೆಯುತ್ತೆ. ಆ ರೋಗ ಹೊಡೆದ್ರೆ ಇವತ್ತವರೆಗೂ ಬೇರೆ ರೋಗ ಹೊಡೆದಿರೋದಕ್ಕೆ ಆ ಮೆಡಿಸಿನ್ ಇವತ್ತವರೆಗೂ ಕೂಡ ಕಂಡು ಹಿಡಿದಿಲ್ಲ. ರಿಸರ್ಚ್ ನಡೀತಾ ಇದೆ ಕೆಲವೊಂದು ಇದರಲ್ಲಿ. ಬಟ್ ಇವತ್ತವರೆಗೂ ಆ ಬೇರ್ಗೆ ಒಂದ್ಸತಿ ಹುಳ ಹೊಡಿತು ಅಂದ್ರೆ ಯಾವ್ದೇ ಕಾರಣಕ್ಕೂ ಆ ಗಿಡ ಸಕ್ಸಸ್ ಆಗಲ್ಲ. ಸೊ ಹಂಗಾಗಿ ಏನ್ ಮಾಡ್ಬೇಕು, ರೈತರು ಈ ತಂದು ಇಷ್ಟೆಲ್ಲ ಕಷ್ಟ ಬಿದ್ದು 3 ವರ್ಷ ಇಲ್ಲ 2 ವರ್ಷ ಗಿಡಗಳು ಸಾಕಿರ್ತಾರೆ, ನೋಡ್ಕೊಂಡಿರ್ತಾರೆ, ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿರ್ತಾರೆ. ಸೊ ಅದನ್ನ ಏನ್ ಮಾಡ್ಬೇಕು, ಅವ್ರು ನೀರ್ನ ಎಷ್ಟು ಬೇಕು ಅಷ್ಟೇ ಕೊಡ್ಬೇಕು ಅದಕ್ಕೆ. ಮತ್ತೆ ಮನೆ ಗೊಬ್ಬರಗಳು
ಮತ್ತೆ ಇದನ್ನೆಲ್ಲ ಅಡಿಷನಲ್ ನೀವು ಸಾವಯವ ಗೊಬ್ಬರ ಅನ್ನೋದು ಕೊಟ್ರು ಇನ್ನು ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಕೂಡ ಯಾವುದೇ ಇದು ಮಾಡಿಲ್ಲ, ಎಲ್ಲ ಕೂಡ ಸಾವಯವ ಗೊಬ್ಬರಗಳನ್ನ ಕೊಟ್ಟಿದೀವಿ ಮನೆಯಿಂದ. ದನಿನ ಗೊಬ್ಬರ ಮತ್ತೆ ಬೆಲ್ಲ ಇವೆಲ್ಲ ಮಿಕ್ಸ್ ಮಾಡೇ ಕೊಟ್ಟಿರೋಂಥದ್ದು. ಸೊ ಏನು ಕೊಡದ್ರೆ ನಮ್ದು ಇವತ್ತು ಈ ಮಟ್ಟಕ್ಕೆ ಚೆನ್ನಾಗಿ ಬಂದಿದೆ. ಯಾರೇ ಬಂದ್ರು ಕೇಳ್ತಾರೆ ಎಷ್ಟು ವರ್ಷ ಆಯ್ತಲ್ಲ, 6-7 ವರ್ಷ ಆಯ್ತಾ, 8 ವರ್ಷ ಆಯ್ತಾ ಗಿಡ ಹಾಕಿ ಅಂತಾರೆ. ಬಟ್ ನಾನು ಈಗ ಪ್ರೆಸೆಂಟ್ 3.5 ವರ್ಷ ಆಗಿದೆ ಈ ಗಿಡ ಹಾಕಿ. ತುಂಬಾ ಚೆನ್ನಾಗಿ ಬಂದಿದೆ. ಇದು ಫಸ್ಟ್ ನಮ್ದು ಬೆಳೆ ಈ ವರ್ಷ. ಯಾರೇ ಜನಗಳು ಕೂಡ 1 ಲಕ್ಷ ಇನ್ವೆಸ್ಟ್ ಮಾಡಿ 3 ವರ್ಷ ನೀಟಾಗಿ ಅದು ನೋಡ್ಕೊಂಡ್ರೆ ಪ್ರತಿ ವರ್ಷ ಅದು ನಿಮ್ಗೆ ತಿಂಗಳಿಗೆ ಇಲ್ಲ ಅಂದ್ರೂ ಒಂದು 15,000 ರೂಪಾಯಿ ತರ ನಿಮ್ ಮನೆ ಖರ್ಚಿಗೆ ಆಗ್ಲಿ ಇದಕ್ಕಾಗ್ಲಿ ನಿಮ್ ಸಂಸಾರ ನಡೆಸ್ಕೊಂಡು ಹೋಗುವಂತ ಶಕ್ತಿ ಅದು ತುಂಬುತ್ತೆ ನಿಮ್ಗೆ ಈ ಬಟರ್ ಫ್ರೂಟ್. ಅಂದ್ರೆ ಯಾರು ಬೇಕಾದ್ರೂ ಬಟರ್ ಫ್ರೂಟ್ ನೆಟ್ಟಿ ತೆಂಗು ಮಧ್ಯೆ ಮಾಡ್ಬೋದು. ಮಿಶ್ರ ಬೆಳೆಯಾಗೆ ಮಾಡ್ಬೇಕು ಇದನ್ನ. ಮಿಶ್ರ ಬೆಳೆಯಾಗಿ ಮಾಡಿದ್ರೇನೆ ಮತ್ತೆ ನೆರಳು ಬರಲ್ಲ ಅಂತ ಹೇಳ್ತಾರೆ. ನೋಡಿ ನಾನು ನೆಳ್ಳೊಳಗೆ ನೆಟ್ಟಿದ್ದೀನಿ. ಈಗ ಈ ನೆಳ್ಳೊಳಗೆ ಗಿಡ ಬೆಳೆದಿಲ್ವಾ, ಕಾಯಿ ಬಿಡ್ತಾ ಇಲ್ವಾ? ನಾವು ನೋಡ್ಕೊಳ್ಳೋದ್ರ ಮೇಲೆ ಸಾಕೋದ್ರ ಮೇಲೆ ಗಿಡನ ಹೋಗುತ್ತೆ ಹೊರತು ನಾವ್ ಎಷ್ಟು ನೀಟಾಗಿ ಅದನ್ನ ನೋಡ್ಕೊಂಡು ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮೇಜರ್ ಆಗಿ ನೀರ್ನ ನಿಲ್ಸಬಾರ್ದು, ಬೇರಿಗೆ ರೋಗ ಹೊಡೆಯೋ ತರ ನೋಡ್ಕೋಬಾರ್ದು ಅಷ್ಟೇ. ಇದು ಬಂದು ಎಲ್ಲ ಆಶ್ ವೆರೈಟಿನ ಇದು? ಸರ್ ಇದು ಹ್ಯಾಶ್ ವೆರೈಟಿ ಎಲ್ಲ ಮಿಕ್ಸ್ ಇದೆ. 100 ಗಿಡನೂ ಕೂಡ 50 ಬಲ್ಬ್, ಒಂದು ಬಲ್ಬ್ 50, ಹ್ಯಾಶ್ 50 ತಂದಿದ್ದು. ಈ ಹ್ಯಾಶ್ ಅಲ್ಲಿ ಏನು ಅಂದ್ರೆ ಇವತ್ತಿನ ಇದರಲ್ಲಿ ಇದು ಕ್ಯಾನ್ಸರ್ ಇದಕ್ಕೆ ಮೆಡಿಸಿನ್ಗೆ ತುಂಬಾ ಹೋಗ್ತಿದೆ, ತುಂಬಾ ಡಿಮ್ಯಾಂಡ್ ಇದೆ ಈ ಗಿಡ. ಬಲ್ಬ್ಗಿಂತ ಹ್ಯಾಶ್ಗೆ ತುಂಬಾ ಡಿಮ್ಯಾಂಡ್ ಇದೆ. ಇದು ಇದಕ್ಕೆ ಏನು ಕ್ಯಾನ್ಸರ್ಗೆ ತುಂಬಾ ರಾಮಬಾಣ ಅಂತ ಹೇಳಿ ತುಂಬಾ ಡಿಮ್ಯಾಂಡ್ ಇರೋಂತ ಹಣ್ಣು ಇದು. ಬಲ್ಬ್ ಆಶ್ ಅಲ್ಲಿ ಆಶ್ ತುಂಬಾ ಸ್ವಲ್ಪ ಈಗಿನ ಇದರಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಹೋಗ್ತಿದೆ ಇದು. ಅಂದ್ರೆ ಈಗ ಬಟರ್ ಫ್ರೂಟ್ ನೀವು ಈಗ 100 ಗಿಡದಲ್ಲಿ ಯಾವ್ದು ಫೇಲ್ಯೂರ್ ಆಗಿಲ್ವಾ ನಿಮ್ ಗಿಡಗಳು? ಸರ್ ಹೋಗಿದೆ. ನಮ್ದು 105 ಗಿಡ ಇತ್ತು. 105 ಗಿಡದಲ್ಲಿ ಒಂದು 5-6 ಗಿಡ ಹೋಗಿದೆ. ಯಾಕೆಂದ್ರೆ ಅದು ಹುಳ ಹೊಡೆದು ಇಲ್ಲ ನೀರ್ ನಿಂತು, ಈಗ ಮಳೆಗಾಲ ಟೈಮಲ್ಲಿ ನಮ್ದು ಅರೆಮಲ್ ನಡಲ್ವಾ, ಸೊ ಹಂಗಾಗಿ ಹೋಗೋದಕ್ಕಿಲ್ಲ, ಏನ್ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಬಟ್ ನೀಟಾಗಿ ಗಿಡಗಳನ್ನ ಕೇರ್ ಮಾಡಿ ನೀಟಾಗಿ ನೋಡ್ಕೊಂಡು ಈ ಉಕ್ಕೆ ಗೊಬ್ಬರಗಳೆಲ್ಲ ಕೊಡ್ಕೊಂಡಿದ್ರೆ ಅಷ್ಟು ಗಿಡ ಹಾಳಾಗಲ್ಲ. ಈಗ ಬೇರೆ ತರಕಾರಿಗಳು ಅವೆಲ್ಲ ಮಾಡ್ಬೇಕಾದ್ರೆ ತುಂಬಾ ಹುಳಗಳು ಬಿದ್ದು ಇಲ್ಲ ಏನೋ ಮೆಡಿಸಿನ್ ಪ್ರಾಬ್ಲಮ್ ಆದ್ರೆ ಇಡೀ ತರಕಾರಿನೇ ಹೋಗ್ಬಿಡುತ್ತೆ. ಆ ತರ ಅಷ್ಟು ರೈತರುಗಳಿಗೆ ಇದು ನಷ್ಟ ಆಗಲ್ಲ. ಅಂದ್ರೆ ತೆಂಗು ಮಧ್ಯ ಬಟರ್ ಫ್ರೂಟ್ ಎಲ್ಲ ಮಾಡ್ಬೋದು, ಯಾವ್ದೇ ರೀತಿ ನಮ್ಮ ಜಾಗದಲ್ಲಿ ತೊಂದರೆ ಬರಲ್ಲ ಅಂತ? ಏನ್ ತೊಂದರೆ ಬರಲ್ಲ. ಇದು ಕಣ್ಣು ಮುಚ್ಕೊಂಡ್ ಮಾಡ್ಬೋದು ನೀವು. 100ಕ್ಕೆ 200% ಸಕ್ಸಸ್ ರೇಟ್ ಚೆನ್ನಾಗಿದೆ. ಅಂದ್ರೆ ಒಂದ್ ಗಿಡ ಒಂದು 40-50 ವರ್ಷ ಬಳಕೆ ಬರುತ್ತಾ? ಖಂಡಿತ ಬರುತ್ತೆ. 40-50 ವರ್ಷ ಖಂಡಿತವಾಗಿ ಬರುತ್ತೆ.